US ಅಲ್ಲಿ ನಾನು ಹೈಸ್ಕೂಲ್ಗೆ ಎಂಟರ್ ಆಗ್ತಿದ್ದೀನಿ ಅಂದ್ರೆ ಯೂನಿವರ್ಸಿಟಿಗೆ ಅಡ್ಮಿಷನ್ ಪಡ್ಕೊಳ್ಳೋಕೆ ಅವ್ರು ರೆಸ್ಯೂಮ್ ಬಿಲ್ಡ್ ಮಾಡಕ್ ಶುರು ಮಾಡಿದ್ರು ಅಂತ ಅರ್ಥ. ಎಲಿಮೆಂಟರಿ ಮಿಡಲ್ ಸ್ಕೂಲ್ ತನಕ ರ್ಯಾಂಕಿಂಗ್ ಸಿಸ್ಟಮ್ ಇರಲ್ಲ, ಹೈಸ್ಕೂಲಲ್ಲಿ ರ್ಯಾಂಕಿಂಗ್ ಸಿಸ್ಟಮ್ ಶುರು. ಅದು ಫಿಕ್ಸ್ಡ್ ಕರಿಕ್ಯುಲಮ್ ಇರಲ್ಲ. ಮಿಡಲ್ ಸ್ಕೂಲಿಂದ ಹೈಸ್ಕೂಲ್ಗೆ ಬಂದಾಗ ಕಾಂಪ್ಲೆಕ್ಸಿಟಿ 10 ಟೈಮ್ಸ್ ಜಾಸ್ತಿ ಆಗುತ್ತೆ. ಇಟ್ಸ್ ಆಲ್ಮೋಸ್ಟ್ ಕಂಪೇರೇಬಲ್ ಟು ಡಿಗ್ರಿ. ನಾವು ಇಂಡಿಯಾದಲ್ಲಿ ಡಿಗ್ರಿ ಓದಿದೀವಲ್ಲ, ಆ ಲೆವೆಲ್ ಆಫ್ ಕಾಂಪ್ಲೆಕ್ಸಿಟಿ ಇರುತ್ತೆ. ನೀನು ಓದ್ತೀಯಾ, ನೀನು ಸ್ಪೋರ್ಟ್ಸ್ ಅಲ್ಲಿ ಇದೆಯಾ, ನೀನು ಸ್ಪೆಷಲ್ಸ್ ಅಲ್ಲಿ ನೀನೇನೋ ಮಾಡ್ತಿದ್ಯಾ, ಓಕೆ, ಸಮಾಜಕ್ಕೆ ಏನು ಮಾಡಿದ್ಯಾ, ಏನಪ್ಪ ಡಿಫ್ರೆನ್ಸ್ ಇದೆ ಇಂಡಿಯಾದಲ್ಲಿ ಹೈಸ್ಕೂಲ್ ಮಾಡೋದಕ್ಕೂ ಮತ್ತೆ US ಅಲ್ಲಿ ಹೈಸ್ಕೂಲ್ ಸಿಸ್ಟಮ್ಗೆ ಏನು ಡಿಫ್ರೆನ್ಸ್ ಇದೆ? ಇಲ್ಲಿನ ಮಕ್ಕಳಿಗೆ ಬರೀ ಓದೋದಷ್ಟೇ ಅಲ್ಲ, ಓದೋದು ಬಿಟ್ಟು ಬೇರೆ ಬೇರೆ ಆಸ್ಪೆಕ್ಟ್ಸ್ ಬಗ್ಗೆನೂ ಫೋಕಸ್ ಮಾಡಬೇಕು. ಇಲ್ಲಿನ ಗ್ರೇಡಿಂಗ್ ಸಿಸ್ಟಮ್ ಬಂದು GPA ಬೇಸ್ಡ್. ಇಲ್ಲಿನ ಹೈಸ್ಕೂಲ್ ಮತ್ತು ಕಾಲೇಜಲ್ಲಿ ಕ್ರೆಡಿಟ್ ಬೇಸ್ಡ್ ಸಿಸ್ಟಮ್ ಇರುತ್ತೆ. ನೀವು ಇಷ್ಟು ಕ್ರೆಡಿಟ್ಸ್ ಮುಗಿಸ್ರೇನೆ ನೀವು ಗ್ರಾಜ್ಯುಯೇಟ್ ಆಗೋಕ್ಕೆ ಸಾಧ್ಯ. ಫಸ್ಟ್ ಅಕಾಡೆಮಿಕ್ಸ್. ಇಲ್ಲಿ ಫಿಕ್ಸ್ ಕರಿಕ್ಯುಲಮ್ ಇರಲ್ಲ. ನಾನು ಓದ್ಬೇಕಾದ್ರೆ ಹೈಸ್ಕೂಲಲ್ಲಿ ಏನಿತ್ತು, 8th through 10th ಹೈಸ್ಕೂಲು, 11th to 12th ಒಂದು ಕರಿಕ್ಯುಲಮ್ ಇರುತ್ತೆ, ಒಂದು ಫಿಕ್ಸ್ ಸಬ್ಜೆಕ್ಟ್ಸ್ ಇರುತ್ತೆ. ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀತೀನಿ, ಒಂದು ಡಿಗ್ರಿ ಕಾಲೇಜ್ಗೆ ನಂಗೆ ಎಂಟ್ರೆನ್ಸ್ ಸಿಗುತ್ತೆ. ಇಟ್ಸ್ ಎ ಸ್ಟ್ರೈಟ್ ಫಾರ್ವರ್ಡ್ ಪಾತ್. ಬಟ್ ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಇಲ್ಲ ಇಲ್ಲಿ. ಒಂದು ಹೈಸ್ಕೂಲಿಗೆ ಬಂದಾಗ ನಾನೊಂದು ಕಾಲೇಜಿಗೆ ಸೇರ್ಕೋಬೇಕಾದ್ರೆ ಸುಮಾರು ಕ್ರೈಟೀರಿಯಾ ಇರುತ್ತೆ. ಎವ್ರಿ ಇಯರ್ 9th through 12th 8 ಸಬ್ಜೆಕ್ಟ್ಸ್ನ ತಗೋಬೋದು. ನಿನಗೆ ಯಾವ ಸ್ಟ್ರೀಮ್ಗೆ ಹೋಗಬೇಕು ಅದಕ್ಕೆ ರಿಲೇಟೆಡ್ ಆಗಿರೋ ಸಬ್ಜೆಕ್ಟ್ಸ್ನ ನೀನು ಪ್ಲಾನ್ ಮಾಡ್ಕೊಂಡು ತೊಗೊಂಡ್ರೆ ಒಳ್ಳೆಯದು. ಇಲ್ಲಿ ಕೌನ್ಸಿಲರ್ಸ್ ಇರ್ತಾರೆ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ. ಬಟ್ ಸ್ಟೂಡೆಂಟ್ ರಿಸರ್ಚ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾನು ಕಂಪ್ಯೂಟರ್ ಸೈನ್ಸ್ ತೊಗೋಬೇಕು, ನಾನು ಕ್ಯಾಲ್ಕುಲಸ್ ತೊಗೋತೀನಿ. ಅದೇ ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದು ನಾನು ಬಯಾಲಜಿ ಸಬ್ಜೆಕ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಯೂಸ್ ಮಾಡೋಂಥ ಸಬ್ಜೆಕ್ಟ್ಗಳು 3 ಲೆವೆಲಲ್ಲಿ ಇರುತ್ತೆ. ಮೊದಲನೇದು ಆನ್ ಲೆವೆಲ್ ಸಬ್ಜೆಕ್ಟು, ಅಂದರೆ ಇದಕ್ಕೆ GPA 5. ನಾನು 100ಕ್ಕೆ 100 ತೆಗೆದ್ರೆ ನಂಗೆ ಮ್ಯಾಕ್ಸಿಮಮ್ 5 ಪಾಯಿಂಟ್ ಸಿಗುತ್ತಷ್ಟೆ. ಇನ್ನು ಅಡ್ವಾನ್ಸ್ ಕೋರ್ಸ್ ಅಂತಿದೆ, ಅದರಲ್ಲಿ ನಿಮಗೆ 5.5 ಸಿಗುತ್ತೆ GPA. ಇನ್ನು ಜಾಸ್ತಿ ಬೇಕು ಅಂದರೆ AP ಇದೆ, ಅಡ್ವಾನ್ಸ್ ಪ್ಲೇಸ್ಮೆಂಟ್. ಇದೆಲ್ಲ ಕಾಲೇಜ್ ಕ್ರೆಡಿಟ್ಸು, ಕಾಲೇಜು ಕೂಡ ರೆಕಗ್ನೈಸ್ ಮಾಡ್ತಾರೆ. ಎವ್ರಿ 6 months GPA ಮೇಲೆ ಅವರು 8 ಸಬ್ಜೆಕ್ಟ್ನ GPA ಅಗ್ರಿಗೇಟ್ ಮಾಡಿ ಯಾರು ಟಾಪ್ ಬಂದಿರ್ತಾರೆ ಅವ್ರಿಗೆ ಫಸ್ಟ್ ರ್ಯಾಂಕ್ ಕೊಡ್ತಾರೆ. ಈಗ ರ್ಯಾಂಕಿಂಗ್ ಸಿಸ್ಟಮ್ ಒಂದು ಫಸ್ಟ್ 10% ಹುಡುಗರಿಗೆ ಕೊಡ್ತಾರೆ. ಹಾಗೇನೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇದೆ, SAT ಅಂತ ಹೇಳ್ತಾರೆ. ನಮ್ಮೂರಲ್ಲಿ ಇದೆಯಲ್ಲ CET, ಈ ಥರ ಇಲ್ಲಿ SAT ಎಂಟ್ರೆನ್ಸ್ ಇರುತ್ತೆ.